ಹಳ್ಳಿ ಮಧ್ಯೆ ಇದ್ದ ಒಂದು ಸಣ್ಣ ಹಸುವಿತ್ತು. ಹೆಸರು ಲಕ್ಷ್ಮಿ. ಪ್ರತಿ ಬೆಳಗ್ಗೆ ಅದು ಹಸಿರು ಹುಲ್ಲು ತಿನ್ನಲು ಹೊಲಕ್ಕೆ ಹೋಗುತ್ತಿತ್ತು. ಅದರ ಮಾಲೀಕ ಕೃಷ್ಣಪ್ಪ ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ. ಒಂದು ದಿನ ಮಳೆ ಬಂದು ಹೊಲಕೆಸರು ಆಯಿತು. ಲಕ್ಷ್ಮಿ ಜಾರಿ ಬಿದ್ದಿತ್ತು. ಕೃಷ್ಣಪ್ಪ ಓಡಿ ಬಂದು ಅದನ್ನು ಎತ್ತಿ ತೊಳೆದು ಬಿಸಿ ನೀರು ಕೊಟ್ಟು ಆರೈಕೆ ಮಾಡಿದ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ, ನೀವು ಫುಲ್ ಟೋಟಲ್ ಆಗಿ ಬಂದ್ಬಿಟ್ಟು AI ವಿಡಿಯೋಸ್ನ ಯಾವ ರೀತಿ ಜನರೇಟ್ ಮಾಡೋದು ಅಂತ. ಓಕೆನಾ? ಇದು ಬಂದ್ಬಿಟ್ಟು ಫುಲ್ ಕೋರ್ಸ್ ಅಂತಾನೆ ಹೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್ಗೆ ಅನಿಮೇಷನ್ ವಿಡಿಯೋಸ್ ಆಗಿರ್ಬೋದು, ಅಥವಾ ಕಿಡ್ಸ್ ಸ್ಟೋರಿ ವಿಡಿಯೋಸ್ ಆಗಿರ್ಬೋದು, ಇಲ್ಲ ಅಂದ್ರೆ ನಾವು 3D ಕಾರ್ಟೂನ್ ವಿಡಿಯೋಸ್ನ ಏನ್ ಮಾಡ್ತೀವಲ್ವಾ, ಈ ರೀತಿ ವಿಡಿಯೋಸ್ ಆಗಿರ್ಬೋದು. ಇದನ್ನೆಲ್ಲದನ್ನೂ ನಾವು ಬಂದ್ಬಿಟ್ಟು ಈಸಿಯಾಗಿ ಯಾವ ರೀತಿ ಜನರೇಟ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈ ರೀತಿ ವಿಡಿಯೋಸ್ಗಳನ್ನೆಲ್ಲ ನೀವು AI ಬಳಸ್ಕೊಂಡು ಈಸಿಯಾಗಿ ಯಾವ ರೀತಿ ಮಾಡೋದು, ನೀವು ಇವಾಗ ಬಿಗಿನರ್ಸ್ ಆಗಿದ್ರು ಕೂಡ ನೀವು ಯಾವ ರೀತಿ ಈಸಿ ಮೆಥಡ್ ಅಲ್ಲಿ ಮಾಡ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೆ ನೋಡಿ. ವಿಡಿಯೋದಲ್ಲಿ ನಾನು ನಿಮಗೆ ಸಿಂಪಲ್ ಮೆಥಡ್ ಅಲ್ಲಿ ಈಸಿ ಆಗಿರುವಂತಹ ಪ್ರೊಸೆಸ್ ಅಲ್ಲಿ ನೀವು ಬಿಗಿನರ್ ಆಗಿದ್ರು ಕೂಡ ನೀವು ಯಾವ ರೀತಿ ಇಮೇಜಿಗೆ ಪ್ರಾಂಪ್ಟ್ ಅನ್ನ ರೆಡಿ ಮಾಡೋದು, ಪ್ರಾಂಪ್ಟ್ ಇಂದ ಹಿಡಿದ್ಬಿಟ್ಟು ಸ್ಟೋರಿ ಯಾವ ರೀತಿ ಜನರೇಟ್ ಮಾಡ್ಕೊಳ್ಳೋದು, ಸ್ಟೋರಿಯಿಂದ ಇಮೇಜಸ್ ಇಂದ ನೀವು ಅನಿಮೇಷನ್ ವಿಡಿಯೋನ ಯಾವ ರೀತಿ ಕನ್ವರ್ಟ್ ಮಾಡ್ಕೊಳ್ಳೋದು, ವಿಡಿಯೋ ಇಂದ ವಾಯ್ಸ್ ಓವರ್ ಕೂಡ ನೀವು ಯಾವ ರೀತಿ ಮಾಡೋದು ಅನ್ನೋದನ್ನ ಎಲ್ಲದನ್ನು ಫುಲ್ ಡೀಟೇಲ್ ಆಗಿ ಈಸಿ ಆದಂತಹ ಮೆಥಡ್ ಅಲ್ಲಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡ್ದಲೆ ಫುಲ್ ಆಗಿ ವಾಚ್ ಮಾಡಿ. ಓಕೆನಾ? ಹಾಗಿದ್ರೆ ಬನ್ನಿ ಸ್ವಲ್ಪ ಟೈಮ್ ವೇಸ್ಟ್ ಮಾಡ್ದಲೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ನಾನೀಗ ಆನ್ ಮಾಡ್ಕೊಂಡಿದ್ದೀನಿ ಸ್ಕ್ರೀನ್ ರೆಕಾರ್ಡರ್ನ. ಫಸ್ಟ್ ಬಂದ್ಬಿಟ್ಟು ನಮಗೆ ಸ್ಟೋರಿಗೆ ChatGPT ಬೇಕು ಫ್ರೆಂಡ್ಸ್. ChatGPT ಇಲ್ಲ ಅಂದರೆ ನೀವೇನು ಮಾಡ್ಬೋದು, ಗೂಗಲ್ ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಓಕೆನಾ? ಗೂಗಲ್ ಪ್ಲೇಸ್ಟೋರಲ್ಲಿ ಅದು ಅವೈಲೇಬಲ್ ಇದೆ. ನಾನೀಗ ಏನು ಮಾಡ್ತಾ ಇದ್ದೀನಿ, ChatGPT ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಓಪನ್ ಮಾಡ್ಕೊಂಡ್ಬಿಟ್ಟು ನೀವು ಯಾವ ರೀತಿ ಬೇಕಾದ್ರೂ ಸ್ಟೋರಿನ ತಗೋಬೋದು. ನಿಮಗೆ ಹಿಸ್ಟ್ರಿಕಲ್ ಬೇಕಾ, ಅಥವಾ ಹಾರರ್ ಸ್ಟೋರೀಸ್ ಬೇಕಾ, ಅಥವಾ ನೀವು ಮೋರಲ್ ಸ್ಟೋರೀಸನ್ನ ಕ್ರಿಯೇಟ್ ಮಾಡೋದಾದರೆ ಮೋರಲ್ ಸ್ಟೋರೀಸ್ ಆಗಿರ್ಬೋದು, ಯಾವ ರೀತಿ ಸ್ಟೋರೀಸ್ ನೀವು ಜನ್ರೇಟ್ ಮಾಡ್ಕೊಳ್ಬೋದು. ಮಕ್ಕಳಿಗೆ ಅನಿಮಲ್ ಸ್ಟೋರೀಸ್ನ ಬೇಕಾದರೂ ಕೂಡ ನೀವು ಜನ್ರೇಟ್ ಮಾಡ್ಕೊಳ್ಬೋದು. ಇಲ್ಲಿ ನೀವು ಏನು ಮಾಡಬೇಕಂದ್ರೆ ಮೊದಲು ಇಲ್ಲಿ ನೀವು ಬರ್ಕೋಬಹುದು. ಓಕೆನಾ? ChatGPTಯಿಂದ ನೀವೇನು ಮಾಡ್ಬೋದು, ನಿಮಗೆ ಯಾವ ಟೈಪಲ್ಲಿ ಬೇಕು ಆ ಟೈಪಲ್ಲಿ ನೀವು ಸ್ಟೋರಿನ ಬರ್ಕೊಳ್ಬೋದು. ಏನು ChatGPTಯಲ್ಲಿ ಸ್ಟೋರಿನ ಬರ್ಕೊಳ್ಳೋದು ಬರಬೇಕು. ಸ್ಟೋರಿನ ಯಾವ ರೀತಿ ಬರ್ಸ್ಕೊಳ್ಳೋದು ChatGPTಯಿಂದ ಅಂತ. ಓಕೆನಾ? ಸಿಂಪಲಾಗಿ ಇಲ್ಲಿ ನೋಡಿ ಮೈಕ್ ಸಿಂಬಲ್ ಕಾಣಿಸ್ತಿದೆಯಲ್ಲ, ಜಸ್ಟ್ ಇದನ್ನು ಕ್ಲಿಕ್ ಮಾಡಿ ನಿಮಗೆ ಯಾವ ರೀತಿ ಸ್ಟೋರಿ ಬೇಕು ಆ ಥರ ಸ್ಟೋರಿನ ನೀವು ಇಲ್ಲಿ ಟೈಪ್ ಮಾಡ್ಬೋದು, ಅಥವಾ ನೀವು ವಾಯ್ಸನ್ನು ಕಳಿಸ್ಬೋದು. ಓಕೆನಾ? ವಾಯ್ಸನ್ನು ಕಳಿಸ್ಬಿಟ್ಟು ಕೂಡ ನೀವು ಇಲ್ಲಿ ಬರೆಸ್ಕೊಳ್ಬೋದು. ನಾನೀಗ ಇಲ್ಲಿ ಒಂದು ಎಕ್ಸಾಂಪಲ್ಗೆ ಇದನ್ನು ಟೈಪ್ ಮಾಡ್ತಾ ಇದ್ದೀನಿ, ನನಗೆ ಯಾವ ರೀತಿ ಸ್ಟೋರಿ ಬೇಕು ಅಂತ. ಓಕೆನಾ? ಇಲ್ಲಿ ಟೈಪ್ ಮಾಡ್ಕೊಂಡಿದ್ದೀನಿ. ನನಗೆ ಒಂದು ಹಸುವುದು ಕತೆ ಬರೆದು ಕೊಡಿ, ಅದು ಹಳ್ಳಿಯ ರಿಲೇಟೆಡ್ ಆಗಿ ಇರಲಿ, 30 ಸೆಕೆಂಡ್ ಬರೆದು ಕೊಡಿ ಕನ್ನಡದಲ್ಲಿ ಅಂತ ಕೇಳಿದ್ದೀನಿ. ಓಕೆನಾ? ಕನ್ನಡದಲ್ಲಿ ಬರೆದು ಕೊಡಿ ಅಂತ ಕೇಳಿದ್ದೀನಿ. ನಾನು ಏನು ಮಾಡಬೇಕು, ಇಲ್ಲಿ ಸೆಂಡ್ ಬಟನ್ ಕಾಣಿಸ್ತಿದೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೆಂಡ್ ಮಾಡಿಬಿಡಿ. ಈಗ ಜಸ್ಟ್ ಸೆಕೆಂಡಲ್ಲಿ ನಮಗೆ ಒಂದು ಒಳ್ಳೆ ಸ್ಟೋರಿನ ಬರೆದು ಕೊಡುತ್ತೆ ನೋಡಿ. ಈಗ ಇಲ್ಲಿ ನನಗೆ ಹಳ್ಳಿ ಮಧ್ಯೆ ಇದ್ದ ಒಂದು ಸಣ್ಣ ಹಸುವಿತ್ತು, ಹೆಸರು ಲಕ್ಷ್ಮಿ. ಪ್ರತಿ ಬೆಳಗ್ಗೆ ಅದು ಹಸಿರು ಹುಲ್ಲು ತಿನ್ನಲು ಹೊಲಕ್ಕೆ ಹೋಗುತ್ತಿತ್ತು ಅಂತ ಇದೆ. ನಿಮಗೆ ಈ ಸ್ಟೋರಿ ಇಷ್ಟ ಆಗಿದೆ, ಇದನ್ನೇ ನೀವು ಕಂಟಿನ್ಯೂ ಮಾಡ್ಬೋದು. ಇಲ್ಲ ನಿಮಗೆ ಜಸ್ಟ್ ಬೇರೆ ಬೇಕು ಅನ್ನೋದಾದರೆ ಮೋರ್ ಅಂತ ಬರೀರಿ, ಅಥವಾ ಮೋರ್ ಅಂತ ಇಲ್ಲ ಅಂದರೆ ಬೇರೆದು ಬರೆದು ಕೊಡಿ ಅಂತ ಕೇಳಿ. ಓಕೆನಾ? ನಾನು ಈ ಫಸ್ಟ್ ಸ್ಟೋರಿನನ್ನೇ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆನಾ? ಫಸ್ಟ್ ಸ್ಟೋರಿನ ಇಲ್ಲಿಂದ ಕಾಪಿ ಮಾಡ್ಕೊಳ್ತಾ ಇದ್ದೀನಿ. ಕಾಪಿ ಮಾಡಿಕೊಂಡು ಇವಾಗ ನಮಗೆ ಏನು ಬೇಕು, ವಾಯ್ಸ್ ಓವರ್ ಬೇಕು ಈ ಸ್ಟೋರಿದು. ಓಕೆನಾ? ಈ ಸ್ಟೋರಿದು ವಾಯ್ಸ್ ಓವರ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಜಸ್ಟ್ ಇಲ್ಲಿ ಬ್ಯಾಕ್ ಹೋಗಿಬಿಟ್ಟು ಗೂಗಲ್ ಜೆಮಿನೈ ಏನಿದೆ ಆ್ಯಪನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಗೂಗಲ್ ಜೆಮಿನೈ ಇಲ್ಲ ಅಂದರೆ ನೀವು ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಓಕೆನಾ? ಈಗ ಜೆಮಿನೈ ಏನಿದೆ ಇದನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಓಪನ್ ಮಾಡಿಕೊಂಡು ಇಲ್ಲಿ ನೋಡಿ ನಮ್ಮದು ಏನು ಸ್ಟೋರಿ ಇದೆಯಲ್ವಾ, ಇದನ್ನು ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಸೇಮ್ ಟು ಸೇಮ್ ಸ್ಪೀಚ್ ಅಂತ ಹಾಕ್ತಾ ಇದ್ದೀನಿ. ಇದನ್ನು ಸೆಂಡ್ ಮಾಡಬೇಕು. ಅದಕ್ಕೂ ಮುಂಚೆ ನೀವೇನು ಮಾಡಬೇಕಂದ್ರೆ ಇದನ್ನು ಹಿಂಗೆ ಬ್ಯಾಕ್ ಹೋಗಿಬಿಟ್ಟು ಸ್ಕ್ರೀನ್ ರೆಕಾರ್ಡ್ ಏನಿದೆ ಅದನ್ನು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಳ್ಬೇಕು. ಇಟ್ಕೊಂಡಾಗ ಈ ರೀತಿ 3 ಆಪ್ಷನ್ ಬರುತ್ತೆ. ಇದರಲ್ಲಿ ಸಿಸ್ಟಮ್ ಆಡಿಯೋ ಅಂತ ಏನಿದೆಯಲ್ವಾ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಫೋನಿಂದು ವಾಯ್ಸ್ ಮಾತ್ರ ಜನರೇಟ್ ಆಗುತ್ತೆ. ಈಗ ಇಲ್ಲಿ ಬಂದ್ಬಿಟ್ಟು ಮೈಕ್ ಸಿಂಬಲ್ ಇದೆಯಲ್ಲ, ಅದನ್ನ ಜಸ್ಟ್ ಕ್ಲಿಕ್ ಮಾಡಿ. ಹಳ್ಳಿ ಮಧ್ಯೆ ಇದ್ದ ಒಂದು ಸಣ್ಣ ಹಸುವಿತ್ತು. ಹೆಸರು ಲಕ್ಷ್ಮಿ. ಪ್ರತಿ ಬೆಳಗ್ಗೆ ಅದು ಹಸಿರು ಹುಲ್ಲು ತಿನ್ನಲು ಹೊಲಕ್ಕೆ ಹೋಗುತ್ತಿತ್ತು. ಓಕೆನಾ ಫ್ರೆಂಡ್ಸ್, ನೋಡಿದ್ರಲ್ಲ, ಈ ರೀತಿ ನೀವು ವಾಯ್ಸ್ ಓವರ್ನ ಮಾಡ್ಕೊಳ್ಬೇಕು. ಇದನ್ನು ಯಾವ ರೀತಿ ನೀವು ಆಡಿಯೋಗೆ ಕನ್ವರ್ಟ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಆಮೇಲೆ. ಓಕೆನಾ? ಈಗ ಇಲ್ಲಿಂದ ಬ್ಯಾಕ್ ಹೋಗಿಬಿಟ್ಟು ChatGPT ಏನಿದೆ ನಮ್ಮದು ಅದನ್ನು ಓಪನ್ ಮಾಡ್ಕೊಳ್ಳೋಣ. ChatGPTಗೆ ಹೋಗ್ಬಿಟ್ಟು ಓಪನ್ ಮಾಡಿಕೊಂಡು ಈಗ ನಮಗೆ ಸ್ಟೋರಿನೂ ಸಿಕ್ಕಾಗಿದೆ, ನಮಗೆ ವಾಯ್ಸ್ ಓವರ್ ಕೂಡ ಮಾಡಿ ಆಗಿದೆ ಅಲ್ವಾ. ನಮಗೆ ಈ ಸ್ಟೋರಿದು ಈ ಪ್ರಾಂಪ್ಟ್ ಬರೆದು ಕೊಡಿ ಅಂತ ಕೇಳ್ತೀನಿ. ನನಗೆ ಈ ಕತೆದು ಸೀನ್ ಬೈ ಸೀನ್ ಪ್ರಾಂಪ್ಟ್ ಬರೆದು ಕೊಡಿ,
3D ಕಾರ್ಟೂನ್ ಅನಿಮೇಷನ್ ಸ್ಟೈಲಲ್ಲಿ ಇಂಗ್ಲೀಷ್ನಲ್ಲಿ ಬರೆದು ಕೊಡಿ ಅಂತ ಕೇಳಿದ್ದೀನಿ. ಓಕೆನಾ, ನೀವಿವಾಗ ಇದರಲ್ಲಿ ನಿಮಗೆ ಬೇರೆ ಟೈಪ್ ಸ್ಟೋರಿ ಬೇಕು ಅಂದರೆ ನೀವು ಕಾರ್ಟೂನ್ ಸ್ಟೈಲ್ ಸ್ಟೋರಿ ಅಂತಲೂ ಕೇಳ್ಬೋದು. ನಾನಿಲ್ಲಿ 3D ಕಾರ್ಟೂನ್ ಅನಿಮೇಷನ್ ಅಂತ ಏನು ಹಾಕಿದ್ದೀನಿ ಅಲ್ಲಿ. ಇಲ್ಲಾಂದರೆ ನಿಮಗೆ ರಿಯಲಿಸ್ಟಿಕ್ ಆಗಿರೋದು ಬೇಕು ಅನ್ನೋದಾದರೂ ಕೂಡ ನೀವು ಈ 3D ಕಾರ್ಟೂನ್ ಅನಿಮೇಷನ್ ಸ್ಟೈಲ್ ಜಾಗದಲ್ಲಿ ರಿಯಲಿಸ್ಟಿಕ್ ಆಗಿರುವಂತಹ ಈ ಸ್ಟೋರಿನ ಬರೆದು ಕೊಡಿ ಅಂತಲೂ ಕೇಳ್ಬೋದು. ಓಕೆನಾ, ನಾನೀಗ ಇದನ್ನು ಸೆಂಡ್ ಮಾಡ್ತಾ ಇದ್ದೀನಿ. ಜಸ್ಟ್ ಸೆಕೆಂಡಲ್ಲಿ ನನಗೆ ಸೀನ್ ಬೈ ಸೀನ್ ಆಗಿ ಇಂಗ್ಲೀಷ್ನಲ್ಲಿ ಪ್ರಾಂಪ್ಟನ್ನು ಬರೆದು ಕೊಡುತ್ತೆ ChatGPT. ಓಕೆನಾ, ಈಗ ನೋಡಿ ಈ ರೀತಿ ಸೀನ್ ಬೈ ಸೀನ್ ಆಗಿ ನನಗೆ ಬರೆದು ಕೊಟ್ಟಿದೆ. ಈಗ ಇಲ್ಲಿಂದ ಫಸ್ಟ್ನೇ ನಮ್ಮದು ಏನು ಪ್ರಾಂಪ್ಟ್ ಇದೆಯಲ್ವಾ, ಇದನ್ನು ಇಲ್ಲಿಂದ ಕಾಪಿ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ಸೆಲೆಕ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ನಾನು ಈ ಪ್ರಾಂಪ್ಟನ್ನು ಕಾಪಿ ಮಾಡ್ಕೊಂಡಿದ್ದೀನಿ. ಫಸ್ಟ್ನೇ ಪ್ರಾಂಪ್ಟನ್ನು ಕಾಪಿ ಮಾಡಿಕೊಂಡು ಈಗ ಇಲ್ಲಿಂದ ಬ್ಯಾಕ್ ಹೋಗೋಣ. ಬ್ಯಾಕ್ ಹೋಗಿಬಿಟ್ಟು ಗೂಗಲನ್ನು ಓಪನ್ ಮಾಡಿಕೊಂಡು ಸರ್ಚ್ ಮಾಡಬೇಕು. ಈಗ ಇಲ್ಲಿ ಮೇಟಾ ಎ ಅಂತ ಸರ್ಚ್ ಮಾಡ್ಕೊಳ್ಳಿ. ಮೇಟಾ ಎ ಅಂತ ಸರ್ಚ್ ಮಾಡ್ಕೊಂಡಿದ್ದು ಇಲ್ಲಿ ಫಸ್ಟ್ ಒಂದು ವೆಬ್ಸೈಟ್ ಬರುತ್ತೆ. ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಈಗ ಇಲ್ಲಿ ಬಂದುಬಿಟ್ಟು ನೀವೇನು ಮಾಡಬೇಕು, ಈ ಪ್ರಾಂಪ್ಟ್ ಏನಿದೆ ನಮ್ಮದು ಫಸ್ಟ್ ಇದನ್ನು ಹಾಕಿಬಿಟ್ಟು ನೀವಿಲ್ಲಿ ಟೈಪ್ ಮಾಡ್ಕೊಳ್ಬೇಕು. 3D ಸ್ಟೈಲ್ ಕ್ರಿಯೇಟ್ AI ಇಮೇಜ್ ಆ್ಯಂಡ್ ಎನಿಮೇಷನ್ ಅಂತ ಹಾಕಿ. ಓಕೆನಾ, ಇಷ್ಟು ಹಾಕಿ ಆದಮೇಲೆ ಈ ಪ್ರಾಂಪ್ಟು ಹಿಂಗೆ ಇದೊಂದು ಹೆಡ್ಲೈನ್ನ ನೀವು ಹಾಕಬೇಕು. ಓಕೆನಾ, ಈ ರೀತಿ ಹಾಕಾದ್ಮೇಲೆ ಇಲ್ಲಿ ಆ್ಯರೋ ಸಿಂಬಲ್ ಕಾಣಿಸ್ತಿದ್ರೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೆಂಡ್ ಮಾಡಿ. ಈಗ ನನಗೆ ಎನಿಮೇಷನ್ ಆಗಿರುವಂತಹ ನಮ್ಮದು ಏನು ಸ್ಟೋರಿದು ಇದಿತ್ತಲ್ವ, ವಿಡಿಯೋ ಏನಿತ್ತು ಅದು ಎನಿಮೇಷನ್ ಸ್ಟೈಲಲ್ಲಿ ನನಗೆ ಜನರೇಟ್ ಮಾಡಿ ಕೊಟ್ಟಿದೆ. ಈಗ ಒಂದೊಂದಾಗಿ ಇದನ್ನು ಹಾಕಿ ನೋಡೋಣ. ನೋಡಿ, ಫಸ್ಟ್ ಒನ್ ಈ ರೀತಿ ಇದೆ, ಸೆಕೆಂಡ್ ಒನ್ ಬಂದ್ಬಿಟ್ಟು ಈ ರೀತಿ ಇದೆ. ನಮಗೆ ಫುಲ್ ಪ್ರಾಪರಾಗಿ ಒಂದು ಹಸು ಥರನೇ ಇರೋ ಇಮೇಜ್ ಬೇಕಲ್ವ, ಹಾಗಾಗಿ ನಾನು ಇದನ್ನು ಸೆಲೆಕ್ಟ್ ಮಾಡ್ತೀನಿ. ನಾನು ಈ ಡೌನ್ಲೋಡ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನು ಡೌನ್ಲೋಡ್ ಮಾಡ್ಕೊಳ್ತಾ ಇದ್ದೀನಿ. ಡೌನ್ಲೋಡ್ ಆಗಿದೆ. ಓಕೆನಾ, ಇದೇ ಪ್ರೊಸೆಸಲ್ಲಿ ಎಲ್ಲದನ್ನೂ ನಾವು ಡೌನ್ಲೋಡ್ ಮಾಡ್ಕೊಳ್ಬೇಕು. ಓಕೆನಾ ಫ್ರೆಂಡ್ಸ್, ಈಗ ಮತ್ತೆ ChatGPTಗೆ ಬರೋಣ. ಬಂದುಬಿಟ್ಟು ಸೆಕೆಂಡ್ ಪ್ರಾಂಪ್ಟ್ ಏನಿದೆ ಅದನ್ನು ಕಾಪಿ ಮಾಡ್ಕೊಳ್ಳೋಣ. ಕಾಪಿ ಮಾಡಿಕೊಂಡು ಮೇಟಾ ಏನೋ ಓಪನ್ ಮಾಡಿಕೊಂಡು ನೋಡಿ ಇಲ್ಲಿ ಜಸ್ಟ್ ಈ ರೀತಿ ಇದನ್ನು ಪೇಸ್ಟ್ ಮಾಡ್ತಾ ಇದ್ದೀನಿ. ಪೇಸ್ಟ್ ಮಾಡಿಬಿಟ್ಟು ಸೇಮು ನಾವೇನು ಟೈಪ್ ಮಾಡ್ಕೊಂಡಿದ್ವಲ್ಲ ಆವಾಗಲೇ ಅದನ್ನು ಟೈಪ್ ಮಾಡ್ಕೊಳ್ಬೇಕು, ಮತ್ತೆ ಸೆಂಡ್ ಮಾಡಬೇಕು. ಸೆಂಡ್ ಮಾಡಿದಾಗ ಜಸ್ಟ್ ಸೆಕೆಂಡಲ್ಲಿ ಮತ್ತೆ ನಮ್ಮದು ಇಮೇಜ್ ಏನಿದೆ ಅದು ವಿಡಿಯೋ ಟೈಪಲ್ಲಿ ಕನ್ವರ್ಟ್ ಆಗಿ ಸಿಗುತ್ತೆ. ಈಗ ನಾವಿಲ್ಲಿ ಇಮೇಜ್ ಆ್ಯಂಡ್ ಎನಿಮೇಷನ್ ಅಂತ ಹಾಕಿದ್ದೀವಲ್ವ ಇಲ್ಲಿ ಹೆಡ್ಲೈನಲ್ಲಿ, ಇದನ್ನು ಹಾಕಿರೋದ್ರಿಂದ ನಾವು ಒಂದ್ಸಲ ಇಮೇಜನ್ನು ಕ್ರಿಯೇಟ್ ಮಾಡಿ ಅದಾದಮೇಲೆ ಅದನ್ನ ಎನಿಮೇಷನ್ ಮಾಡೋವಂಥದ್ದು ಏನೂ ಬೇಕಾಗಿಲ್ಲ. ಇಮೇಜನ್ನು ಮಾಡ್ಕೊಡೋದಕ್ಕೂ ಬದಲು ಅದು ಎನಿಮೇಷನ್ ಆಗಿರುವಂಥ ವೀಡಿಯೋನೇ ಮಾಡಿ ಕೊಟ್ಬಿಡುತ್ತೆ. ಓಕೆನಾ, ನೋಡಿ ಈಗ ಈ ರೀತಿ ನನಗೆ ವಿಡಿಯೋನ ಜನ್ರೇಟ್ ಮಾಡಿ ಕೊಟ್ಟಿದೆ. ಓಕೆನಾ, ಇದರಲ್ಲಿ ನನಗೆ ಇದು ರಿಯಲಿಸ್ಟಿಕ್ ಆಗಿ ಕಾಣಿಸ್ತಿದೆ. ಇದನ್ನು ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ, ಇದೇ ರೀತಿ ನೀವು ಎಲ್ಲ ಪ್ರಾಂಪ್ಟನ್ನು ಹಾಕಿಬಿಟ್ಟು ಇಮೇಜಸ್ನ ವೀಡಿಯೋಸ್ನ ಜನ್ರೇಟ್ ಮಾಡ್ಕೊಳ್ಳಿ. ಓಕೆನಾ, ನಾನು ಎಲ್ಲದನ್ನು ತೋರಿಸೋದ್ರೆ ವೀಡಿಯೋ ತುಂಬಾ ಲೆಂತಿ ಆಗುತ್ತೆ. ಓಕೆ ಫ್ರೆಂಡ್ಸ್, ಈಗ ಎಡಿಟಿಂಗ್ಗೆ ಅಂತ ಹೇಳ್ಬಿಟ್ಟು ನಾನು ಇನ್ಶಾರ್ಟ್ ಆ್ಯಪ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಇನ್ಶಾರ್ಟ್ ಆ್ಯಪ್ನ ಓಪನ್ ಮಾಡಿಕೊಂಡು ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿ ನ್ಯೂ ಮೇಲೆ ಕ್ಲಿಕ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ, ನ್ಯೂ ಮೇಲೆ ಸೆಲೆಕ್ಟ್ ಮಾಡಾದಮೇಲೆ ನೀವು ಬೈ ಸೀನ್ ಏನು ವಿಡಿಯೋ ಮಾಡಿದ್ದೀರಲ್ವ ಇದನ್ನೆಲ್ಲದನ್ನ ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಕ್ಯಾನ್ವಾಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು 9:16 ರೇಷಿಯೋ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ, ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಇಲ್ಲಿ ಆಡಿಯೋ ಸಿಂಬಲ್ ಏನಿದೆಯಲ್ವ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಮೈ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ. ಮೈ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಮೈ ಮ್ಯೂಸಿಕ್ ಆದಮೇಲೆ ಇಲ್ಲಿ ಎಕ್ಸ್ಟ್ರಾಕ್ಟ್ ಆಡಿಯೋ ಫ್ರಮ್ ವಿಡಿಯೋ ಅಂತ ಏನಿದೆಯಲ್ಲ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಫಸ್ಟ್ ಏನು ವಾಯ್ಸ್ ಓವರ್ನ ಗೂಗಲ್ ಜೆಮಿನಿಯಿಂದ ಏನು ವಾಯ್ಸ್ ಓವರ್ನ ಮಾಡ್ಕೊಂಡಿದ್ವಲ್ವ ವಿಡಿಯೋ ಟೈಪಲ್ಲಿ ಸ್ಕ್ರೀನ್ ರೆಕಾರ್ಡ್ ಮಾಡಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನೋಡಿ ನಮ್ಮದು ವಾಯ್ಸ್ ಓವರ್ ಏನಿದೆ ಅದು ಇಲ್ಲಿ ಬಂದಿದೆ. ಹಳ್ಳಿ ಮಧ್ಯೆ ಇದ್ದ ಒಂದು ಸಣ್ಣ ಹಸುವಿತ್ತು, ಹೆಸರು ಲಕ್ಷ್ಮಿ. ಪ್ರತಿ ಬೆಳಗ್ಗೆ ಈ ರೀತಿ ಬಂದಿದೆ ಅಲ್ವಾ. ಈಗ ಎಕ್ಸ್ಟ್ರಾಕ್ಟ್ ಆಡಿಯೋ ಆಗುತ್ತೆ ಇದು. ಅದಕ್ಕಾಗಿ ನಾವು ಈ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ ಎಕ್ಸ್ಟ್ರಾಕ್ಟ್ ಆಡಿಯೋ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ, ಈಗ ಅದು ಬಂದ್ಬಿಟ್ಟು ನಮ್ಮ ವಿಡಿಯೋಗೆ ಕರೆಕ್ಟಾಗಿ ಅಡ್ಜಸ್ಟ್ ಆಗಿ ಕೂತಿದೆ. ಯಾವ ರೀತಿ ಬಂದಿದೆ ಅಂತ ನೋಡೋಣ. ಹಳ್ಳಿ ಮಧ್ಯೆ ಇದ್ದ ಒಂದು ಸಣ್ಣ ಹಸುವಿತ್ತು, ಹೆಸರು ಲಕ್ಷ್ಮಿ. ಪ್ರತಿ ಬೆಳಗ್ಗೆ ಅದು ಹಸಿರು ಹುಲ್ಲು ತಿನ್ನಲು ಹೊಲಕ್ಕೆ ಹೋಗುತ್ತಿತ್ತು. ಅದರ ಮಾಲೀಕ ಕೃಷ್ಣಪ್ಪ ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ. ಒಂದು ದಿನ ಮಳೆ ಬಂದು ಹೊಲಕೆಸರು ಆಯಿತು. ಲಕ್ಷ್ಮಿ ಜಾರಿ ಬಿದ್ದಿತ್ತು. ಕೃಷ್ಣಪ್ಪ ಓಡಿ ಬಂದು ಅದನ್ನು ಎತ್ತಿ ತೊಳೆದು ಬಿಸಿ ನೀರು ಕೊಟ್ಟು ಆರೈಕೆ ಮಾಡಿದ. ಮುಂದಿನ ದಿನ ಲಕ್ಷ್ಮಿ ಮತ್ತೆ ಖುಷಿಯಿಂದ ಅಂಬಾ ಅಂದ್ರು.
ಹಳ್ಳಿಯೆಲ್ಲ ನಗು ತಡೆಯಲಿಲ್ಲ. ನೋಡಿದ್ರಲ್ಲ, ಈ ರೀತಿ ವಿಡಿಯೋ ಮತ್ತು ನಿಮ್ಮದು ಏನು ವಾಯ್ಸ್ ಓವರ್ ಏನಿದೆ ಎರಡು ಬಂದುಬಿಟ್ಟು ಸೇಮ್ ಟು ಸೇಮ್ ಬರಬೇಕು. ಇದು ಸ್ವಲ್ಪ ನಿಮಗೆ ಪ್ರಾಂಪ್ಟ್ ಕೇಳಬೇಕಾದ್ರೆ ಏನು ಮಾಡಬೇಕು ಅಂದರೆ, ನೀವು ಸೇಮ್ ಟು ಸೇಮ್ ಕ್ಯಾರೆಕ್ಟರ್ಸ್ ಮತ್ತು ಸೇಮ್ ಟು ಸೇಮ್ ಅದು ಕೌವ್ ಏನಿದೆ ಅದು ಸೇಮ್ ಟು ಸೇಮ್ ಬೇಕು ಅಂತ ಕೇಳಬೇಕು, ಓಕೆನಾ. ಇಲ್ಲಾಂದರೆ ನೋಡಿ ಈಗ ಈ ರೀತಿ ಆಗುತ್ತೆ, ಒಂದು ದೊಡ್ಡದು ಒಂದು ಚಿಕ್ಕದು ಆಗಿಬಿಟ್ಟಿದೆ ಇದರಲ್ಲಿ. ಬಾಕಿ ಎಲ್ಲ ಬಂದುಬಿಟ್ಟು ಸೇಮ್ ಟು ಸೇಮ್ ಕೊಟ್ಟಿದೆ. ಇಲ್ಲಿ ಬಂದುಬಿಟ್ಟು ನನಗೆ ಒಂದು ಚಿಕ್ಕ ಇದನ್ನು ಕೊಟ್ಟಿದೆ, ಓಕೆನಾ. ಇದು ನೀವು ಮಿಸ್ಟೇಕ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಪ್ರಾಂಪ್ಟ್ ಕೇಳಬೇಕಾದ್ರೆ ಸ್ಟೋರಿನ ಪ್ರಾಂಪ್ಟನ್ನು ಜನ್ರೇಟ್ ಮಾಡ್ತಿರಲ್ವ, ಸ್ಟೋರಿಯಿಂದ ಪ್ರಾಂಪ್ಟ್ ಜನ್ರೇಟ್ ಮಾಡಬೇಕಾದ್ರೆ ನೀವು ಸೇಮ್ ಟು ಸೇಮ್ ಕವು ಹೇಳಬೇಕು. ಅದಾದಮೇಲೆ ಅದ್ರ ಕಲರ್ ಕೂಡ ಸೇಮ್ ಟು ಸೇಮ್ ಇರಲಿ ಅಂತ ಹೇಳಬೇಕು, ಓಕೆನಾ. ಇದಿಷ್ಟನ್ನು ನೀವು ಈಸಿಯಾಗಿ ಜನ್ರೇಟ್ ಮಾಡ್ಕೊಳ್ಬೋದು. ವಾಯ್ಸ್ ಓವರ್ ಆಗಿರಲಿ, ವಾಯ್ಸ್ ಓವರ್ ಆದಮೇಲೆ ನಾವು ಸ್ಟೋರಿಯಿಂದ ಏನು ಎನಿಮೇಷನ್ ವೀಡಿಯೋನ ಜನ್ರೇಟ್ ಮಾಡ್ಕೊಂಡ್ವಲ್ವ, ಇದೆಲ್ಲ ಬಂದುಬಿಟ್ಟು ಫ್ರೀ, ಓಕೆನಾ. ಇದೇ ರೀತಿ ನೀವು ಈಸಿಯಾಗಿ ಜನ್ರೇಟ್ ಮಾಡ್ಕೊಳ್ಬೋದು, ಓಕೆನಾ. ಈಗ ಈ ರೀತಿ ಅನಿಮೇಷನ್ ಟೈಪಲ್ಲಿ ನೀವು ಆರಾಮಾಗಿ ಈ ರೀತಿ 3D ಸ್ಟೈಲಲ್ಲಿ ವೀಡಿಯೋಸ್ನ ರೆಡಿ ಮಾಡ್ಕೊಳ್ಬೋದು, ಓಕೆನಾ. ಈಗ ಇನ್ಶಾರ್ಟ್ ವಾಟರ್ ಮಾರ್ಕ್ ಏನಿದೆ ಜಸ್ಟ್ ಇದನ್ನು ರಿಮೂವ್ ಮಾಡಿ ಇಲ್ಲಿ ಎಕ್ಸ್ಪೋರ್ಟ್ ಅಂತ ಕಾಣಿಸ್ತಿದೆಯಲ್ಲ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮದು ವೀಡಿಯೋ ಏನಿದೆ ಅದನ್ನು ನೀವು ಸೇವ್ ಮಾಡ್ಕೊಳ್ಳೋದು, ಓಕೆನಾ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ, ಯೂಸ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ರಿಲೇಟೆಡ್ ಏನಾದರೂ ಡೌಟ್ಸು ಕ್ವಶನ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ಓಕೆನಾ. ಮತ್ತೆ ಸಿಗೋಣ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.